ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಆರಾಮದೇರಿ ತಿಳ್ಕೊಳ್ಳಿ. ನಾವು ಆರಾಮದೇವಿ ನೋಡಿರಿ ಫ್ರೆಂಡ್ಸ. ಇವತ್ತು ಬೆಳಗ್ಗಿನ ಬ್ಲಾಗ್ ಸ್ಟಾರ್ಟ್ ಮಾಡೀವಿ. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ, ಅದಕ್ಕೆ ಇವತ್ತು ಬೆಳಗ್ಗಿನ ಸ್ಟಾರ್ಟ್ ಮಾಡೀವಿ. ಮಕ್ಳು ಹೋಗೋರ್ದಾರಲ್ರಿ, ಅವ್ರದ್ದು ಪ್ಯಾಕಿಂಗ್, ಅವ್ರದ್ದು ಏನು ಬಟ್ಟೆ ಸ್ಟಿಚ್ ಮಾಡ್ಕೋದು ಇದಾಗೈತೆ ಕೆಲಸ. ಆಮೇಲೆ ನನ್ನ ಹೆಲ್ತ್ ಒಂದು ಸ್ವಲ್ಪ ಹಾಳಾಗಿತ್ತು, ಹಿಂಗಂದು ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಬೆಳಗ್ಗೆ ನಮ್ಮ ರೂಟೀನ್ ಹೆಂಗಿರ್ತೈತೆ ತೋರಿಸ್ಬೇಕಂತೇಳಿ ಫ್ರೆಂಡ್ಸ. ಈಗ ಅಡುಗೆ ಸ್ಟಾರ್ಟ್ ಮಾಡೀನಿ, ತೋರಿಸ್ತೀನಿ ಬರ್ರಿ ಏನೇನು ಅಡುಗೆ ಮಾಡಕತ್ತೀವಿ ಅಂಥೇಳಿ. ಪ್ಲೀಸ್ ಫ್ರೆಂಡ್ಸ, ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿಬೇಡ್ರಿ, ಯಾರು ಪೂರ್ತಿ ವಿಡಿಯೋ ನೋಡಿರಿ. ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್, ಶೇರ, ಕಮೆಂಟ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಎಲ್ಲರೂ ವಿಡಿಯೋ ನೋಡ್ತೀರಿ, ನೋಡೋಂಗಿಲ್ಲ ಅಂತಲ್ಲ, ವಿಡಿಯೋ ನೋಡ್ತೀರಿ, ಬಟ್ ಅದಕ್ಕೆ ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಫ್ರೆಂಡ. ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ, ಒಂದು ಕಾಮೆಂಟ ಮಾಡೋದು ಮರಿಬೇಡಿ. ಈಗ ಪಲಾವ್ ಮಾಡೋಕೆ ರೆಡಿ ಮಾಡತ್ತೀವಿ. ಫಸ್ಟ್ ಇದಕ್ಕೆ ಪಲಾವ್ಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ, ಬಟಾಟಿ. ಇದು ಪಲಾವ್ ಎಲೆ ರೀ, ಇದು ನಮ್ಮ ಕಡೆ ಇಲ್ಲೇ ತೋಟದಾಗ ಸಿಕ್ಕಾಪಟ್ಟೆ ಬೆಳೀತಿದ್ರಿ, ಎಲ್ಲರೂ ಮನೆ ಮುಂದಿದೆ. ಇದು ಪಲಾವ್ ಎಲೆ, ಇದು ಹಾಕಿದ್ರೆ ಸ್ಮೆಲ್ ಚಂದ ಬರ್ತದ್ರಿ, ಇದು ಮತ್ತು ಟೇಸ್ಟು ಚಂದ ಆಗ್ತದೆ ರೀ, ಚಲೋ ಬಾಳ ಟೇಸ್ಟ್ ರೀ ಅಂತ ಪಲಾವ್ ಎಲೆ ಇದೆ. ಇದು ಹಸಿ ಮೆಣಸಿಕಾಯಿ, ಇದು ಈ ವಟಾಣಿ ಕಾಳು, ಇದು ಚಕ್ರ ಮಗ್ಗ, ಆಮೇಲೆ ದಾಲ್ಚಿನ್ನಿ, ಲವಂಗ, ಆಮೇಲೆ ಮೆಣಸಿನ್ಕಾಳು, ಇವಿಷ್ಟ ಇಟ್ಕೊಂಡೇನಿ ರೀ. ಈಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪ ಇದು ನಾವು ಮನ್ಯಾಗ ತುಪ್ಪ ಮಾಡ್ಕೊತೀವಿ ರೀ. ಮನೆ ಹಾಲು ತೊಗೊಂಡಿರ್ತೀವಿ ರೀ, ಬೆಳಗ್ಗೆ 1 kg, ಸಾಯಂಕಾಲ 1 kg, 1 ಲೀಟ್ರ್ ಹಾಲು ತೊಗೊಂಡಿರ್ತೀವಿ. ಅದು ಹಾಲು ಕಾಸಿ ಪದೇ ಕಾಸನರ ಕೆನೆ ದಿಪ್ಪ ಬರ್ತೈತೆ ರೀ. ಆ ದಿಪ್ಪ ಬಂದು ಕೆನಿನ ತೆಗೆದು ಫ್ರಿಜ್ನಾಗ ಸ್ಟಾಕ್ ಮಾಡಿ ಇಟ್ಕೊತೀನಿ ರೀ. ವಾರಕ್ಕೊಂದು ಸಲ ಮಾಡ್ಕೊತೀನಿ ರೀ. 1 kg ತುಪ್ಪ ರೆಡಿ ಆಗ್ತೈತೆ ರೀ ವಾರಕ್ಕೊಂದು ಸರ್ತಿ. ಇದು ನೋಡಿರಿ, ಇದಕ್ಕೀಗ ತುಪ್ಪ ಹಾಕೊಂಡ್ರಿ. 2 ಸ್ಪೂನ್ ತುಪ್ಪ ಹಾಕೀನಿ. ಈಗ ಅದ್ರಾಗ ಸ್ವಲ್ಪ ಸ್ಯಾಂಡ್ವಿಚ್ ಆಯಿಲ್, ಸ್ವಲ್ಪ ಎಣ್ಣೆ ಹಾಕೊಂಡಿನಿ. ಈಗ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ಇವ ಚಕ್ರ ಮಗ್ಗ, ದಾಲ್ಚಿನ್ನಿ, ಲವಂಗ, ಮೆಣಸಿನ್ಕಾಳು ಇವನ್ನಿಷ್ಟ ಹಾಕೊಂಡು ಇದಕ್ಕೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ, ಜೀರಿಗೆ ನೋಡ್ರಿ, ಜೀರಿಗೆ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕೊಂಡ್ರಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕೊಂಡ್ರಿ. ಈಗ ಇದೇನು ಪಲಾವ್ ಎಲೆ ಇತ್ತಲ್ರಿ ಅದನ್ನು ಹಾಕೊಂಡ್ರಿ. ದಮ್ಮ ಮಾಡ್ತಿದ್ರಿ, ಇದು ಪಲಾವ್ ಎಲೆ ಹಾಕಿದ್ರೆ ಈಗ ಇದಕ್ಕೆ ವಟಾಣಿ ಕಾಳು, ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀವಲ್ರಿ, ಆಲೂಗಡ್ಡೆ ಹಾಕೊಂಡಿದ್ವಿ. ಈಗ ಈ ಟೈಮ್ನಲ್ಲಿ ಇದು ಅರಿಶಿನ ಪುಡಿ ನೋಡ್ರಿ ಸಂತೆ, ನಾವು ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅರಿಶಿನ ಪುಡಿ ನೋಡ್ರಿ ಯಾವ ಥರ ಐತಿ. ಮನೆಯಾಗ ನಮ್ಮಲ್ಲಿ ಅರಿಶಿನ ತೊಗೋತೀವಲ್ರಿ, ಅದನ್ನು ನೆನೆಸಿ, ಅದು ಬೇರೆ ನೆನೆಸಿ ಅದನ್ನು ಒಣಗಿಸಿ ಆಮೇಲೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ರೀ. ಕಲರ್ ಚಲೋ ಬರ್ತೈತೆ ರೀ, ಇದು ಸ್ವಲ್ಪ ಹಾಕಿದ್ರೆ ಸಾಕು, ಕಲರ್ ಚಂದ ಬರ್ತೈತೆ ರೀ. ಹಾಕೊಂಡ್ರೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪ. ಈಗ ಇದಕ್ಕೆ ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಸ್ವಲ್ಪ
ಇಷ್ಟಕ್ಕೋಸ್ಕರ ಸ್ವಲ್ಪ ಅಂದ್ರೆ ಸ್ವಲ್ಪ ಮಸಾಲೆ ಖಾರ ಹಾಕೊಂಡ್ರಿ. ಎಲ್ಲ ಮಿಕ್ಸ್ ಆಗಿದೆ. ಒಂದು 2 ನಿಮಿಷ ಬಿಡೋಣ. ನೀರು ಹಾಕೊಂಡ್ರಿ. ಅಂದರೆ ನಾನು 5 ಕಪ್ ಅಕ್ಕಿ ಹಾಕಿದ್ದೀನಿ ರೀ. ಇದಕ್ಕೆ 5 ಕಪ್ಪಕ್ಕೆ 10 ಕಪ್ ಅಷ್ಟು ನೀರು ಹಾಕೀನಿ ರೀ. ಇದು ನಾವು ಹೆಂಗೆ ಫ್ರೆಂಡ್ಸ್, ನಮ್ಮಲ್ಲಿ ನಾವು ಮಾಪ್ ಮಾಡಿ ಹಾಕಂಗಿಲ್ಲ. ನಾವು ಕರೆಕ್ಟ್ ಅಷ್ಟು ನಾವು ತೊಗೊಂಡ್ರೆ ಅದು ಕರೆಕ್ಟ್ ಮಾಪ ಇರ್ತೈತೆ ರೀ ಫ್ರೆಂಡ್ಸ್. ನಾವು ಮಾಪ್ ಮಾಡಂಗಿಲ್ಲ ರೀ. ನೋಡಿರಿ ಈ ಥರ ಆಗೈತಿ. ಇದು 10 ಕಪ್ ನೀರು ಹಾಕಿದ್ದಿಲ್ಲ. ಈಗ 5 ಕಪ್ ಇದು ಅಕ್ಕಿ ಹಾಕ್ತೀನಿ ರೀ. ಇದು ಅಕ್ಕಿ ಇದು ಯಾವುದಾದ್ರು ಹೆಸರು ನಂಗೇನು ಅಷ್ಟು ಗೊತ್ತಿಲ್ಲ ರೀ. ಇವು ಅಕ್ಕಿ ಚಲೋ ಇರ್ತಾವೆ ರೀ. ಇದು ತೊಗೊಂಡು ಬಂದಿರ್ತಾರೆ. 5 ಕಪ್ ಅಕ್ಕಿ ತೊಗೊಂಡಿನಿ ನೋಡ್ರಿ. ಈಗ ಇದನ್ನ ಉಪ್ಪ ಖಾರ ಇದೇ ಟೈಮ್ದಾಗ ನೋಡ್ಕೋಬೇಕು. ಇದನ್ನ ಈಗ ಇದನ್ನ ಮುಚ್ಚಿ ಈಗ 3 ಸೀಟಿ ಆಗಲಿ ಫ್ರೆಂಡ್ಸ್. ಈಗ ರೈತಾ ಮಾಡ್ಕೊಂಡ್ರಿ. ರೈತಾ ಮಾಡ್ಕೊಳಕ್ಕೆ ಇದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇವಿ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಮೊಸರು. ಇದನ್ನು ನಾವು ಮನ್ಯಾಗ ಮಾಡ್ಕೊತೀವಿ. ಹಾಲು ತೊಗೊಂಡಿರ್ತೀವಲ್ಲ, ಗಟ್ಟಿ ಹಾಲು ಇರ್ತಾವ, ಅದ್ರದ್ದು ಮೊಸರು ಮಾಡ್ಕೊಂಡಿರ್ತೀವಿ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡ್ರಿ. ಈಗ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರಿ. ಚಿಟಿಕೆ ಉಪ್ಪಿಗೆ ಇವ ಹಸಿ ಮೆಣಸಿನ್ಕಾಯಿ, ಇವು ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇವನ್ನಿಷ್ಟು ಹಾಕೊಂಡು ಈಗ ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನೋಡಿರಿ ಈ ಥರ ಮಿಕ್ಸ್ ಮಾಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸೈತೆ. ನೋಡಿರಿ ಇದು ರೈತ ರೆಡಿ ಆಯ್ತು. ಈಗ ಇಷ್ಟು ಗಟ್ಟಿ ಇರಬೇಕು. ಇದು ಭಾಳ ತೆಳಗೆ ಇದು ಹೋಟೆಲ್ದಾಗೆಲ್ಲ ತೆಳಗೆ ಕೊಡ್ತಾರಲ್ರಿ, ಅದು ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಇದು ಗಟ್ಟಿ ಎಷ್ಟು ಇರ್ತೈತಲ್ರಿ ಅಷ್ಟು ಟೇಸ್ಟ್ ಬರ್ತೈತಿ. ನೋಡಿರಿ ರೈತ ರೆಡಿ ಆದ್ರಿಂದ ಇದನ್ನು ತೆಗೆದಿಡಲ್ರಿ. ಒಂದು ನಿಮಿಷ ಮುಚ್ಚಿಟ್ಬಿಡ್ತೀನಿ ರೀ. ಆಮೇಲೆ ನೋಡಿ ಫ್ರೆಂಡ್ಸ್, ನಾಷ್ಟಕ್ಕೆ ರೆಡಿ ಆಗೈತಿ. ಪಲಾವ, ರೈತ, ಸಾಂಬಾರು, ಲೆಮನ್. ನಮ್ಮ ಮನೆಯವ್ರು ನಾಷ್ಟ ಮಾಡತ್ತಾರೆ. ಟೇಸ್ಟ್ ಹೆಂಗಾಗೈತಿ ಹೇಳ್ರಿ? ಸೂಪರ್ ಆಗೈತ್ರಿ. ಅಪ್ಪಾಜಿ ಹಾಯ್. ಹಾಯ್ ಹಾಯ್ ಫ್ರೆಂಡ್ಸ್. ನೋಡ್ರಿ ಇನ್ನೂ ಕಾಲೊಂದು ಪ್ಲಾಸ್ಟಿಕ್ ಬಿಚ್ಚಿಲ್ಲ, ಇನ್ನೂ ಐತಿ. ಕುಂತಂಡ್ರಿ ನಾಷ್ಟಕ್ಕೆ ಅವ್ರ ಪಪ್ಪರ ಜೊತೆ. ಈಗ ಆಮೇಲೆ ಫ್ರೆಂಡ್ಸ್, ಇದು ಪುಂಡಿ ಪಲ್ಯ ಮಾಡೀವಿ ನೋಡ್ರಿ. ಇದಕ್ಕೆ ನೀವು ಏನಂತ ಇರೋದು ಗೊತ್ತಿಲ್ಲ ರೀ. ನಮ್ಮಲ್ಲಿ ಇದು ಪುಂಡಿ ಪಲ್ಯ ಅಂತೀವಿ. ಪುಂಡಿ ಪಲ್ಯ, ಆಮೇಲೆ ಸಾಂಬಾರು ಮಾಡೀನಿ, ತೊಗರಿಬೇಳೆ ಸಾಂಬಾರು. ಆಮೇಲೆ ಇದು ಚೆನ್ನಾಗಿ ಬೇಳೆ ಪಲ್ಯ ಮಾಡೀನಿ. ಈಗ ಫ್ರೆಂಡ್ಸ ರೊಟ್ಟಿ ಮಾಡೋದು ತೋರಿಸ್ತೀನಿ ರೀ, ಹೆಂಗೆ ರೊಟ್ಟಿ ಮಾಡ್ತೀವಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ, ಇವಾಗ ನೀರು ಕುದಿಯಾಕಿಟ್ಟೀನಿ. ಇವಾಗ ರೊಟ್ಟಿಗೆ ಜಿಗ್ಟ ಹಾಕೋ ಸಂಬಂಧ ನೀರು ಕುದಿಯಾಕಿಟ್ಟೀನಿ. ಇವಾಗ ನೀರು ಕುದಿಯಾಕತ್ತ ಇಲ್ಲಿ ಹಿಟ್ಟಿಗೆ ಹಾಕೋದು. ಇದು ಹಿಟ್ಟು ಜೋಳದ ಹಿಟ್ಟು ರೀ. ಇದು ಜೋಳ ತೊಗೊಂಡು ಹಿಟ್ಟು ಬೀಜ ಹಾಕಿರ್ತೀವಿ ರೀ. ಹಿಟ್ಟು ಮಾಡಿಸ್ಕೊಂಡಿರ್ತೀವಿ ಗಿರಣಿ ಒಳಗೆ ಹಾಕಿ. ಇದ್ರೊಳಗೆ ಈಗ ನೀರು ಕುದಿಯಾಕತ್ತೈತಿ ಫ್ರೆಂಡ್ಸ. ಇದನ್ನೀಗ ಇದಕ್ಕೆ ಹಾಕೋದಂತ ನೋಡಿ ಹಾಕೋಬೇಕು ಫ್ರೆಂಡ್ಸ. ಯಾಕಂದ್ರೆ ಜೋಳ ಭಾಳ ಜಿಗಿಟದವ್ರಿ, ಅದಕ್ಕೆ ಸ್ವಲ್ಪ ಪ್ರಮಾಣದಾಗ ಹಾಕೋತೀನಿ ರೀ. ಅದನ್ನೀಗ ಒಂದು ಸ್ಪೂನ್ ತೊಗೊಂಡು ಹಿಟ್ಟು ಇದನ್ನೆಲ್ಲ ಜಿಗಿಟ ಹಾಕೋದು. ಇದನ್ನು ಮಾಡ್ಕೋಬೇಕು. ಹಿಟ್ಟು ಹತ್ರಾಗ ಕೂಡಿಸ್ಕೋಬೇಕು ನೀರೊಳಗೆ. ಈ ಥರನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನ
ಫ್ರೆಂಡ್ಸ, ಇದನ್ನ ಮುಚ್ಕೋಬೇಕ್ರಿ. ಇದನ್ನು ಹಿಂಗೆ ಮುಚ್ಕೊಂಡು 5 ಸ್ಪೂನ್ ತಗೊಂಡ್ಬಿಡಂದ್ರೆ ಈಗ ಇದು ಕೈ ಸುಡ್ತೈತ್ರಿ ಫ್ರೆಂಡ್ಸ. ನೋಡ್ಕೊಂಡು ಹಿಟ್ಟು ಇದು ಮಾಡ್ಕೋಬೇಕಾದ, ಯಾಕಂದ್ರೆ ಕುದಿ ನೀರು ಹಾಕಿರ್ತೀವಲ್ರಿ, ಕುದಿ ನೀರು ಹಾಕಿರ್ತೀವಿ ಮತ್ತು ಕೈದು ಸುಡ್ತಾವ. ಇದು ನೋಡ್ಕೊಂಡು ಇದು ಜಿಗುಟು ನೀರು ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಿಟ್ಟೊಳಗೆ ಕಲಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರಿ ಹಿಟ್ಟು. ಇದೆ ಫ್ರೆಂಡ್ಸ, ಒನ್ ಟೈಮಕ್ಕೆ ಆಗೋಷ್ಟು ಮಾಡ್ಕೊಂಡಿರ್ತೀವಿ ರೊಟ್ಟಿ. ಮನ್ಯಾಗ 7 ಜನ ಅದೇವು ನಾವು, ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊಂಡಿರ್ತೀವಿ ರೀ. ಮತ್ತು ಯಾರಿಗೆ ಯಾವಾಗ ಬೇಕಾಗ್ತೈತಲ್ರಿ ಅವಾಗ ಮತ್ತೆ ಮಾಡ್ಕೊತೀವಿ ರೀ. ಒಮ್ಮೆ ಮಾಡಿ ಇಡಂಗಿಲ್ಲ ಫ್ರೆಂಡ್ಸ್. ನಾವು ಬಿಸಿ ಆಯಸ್ ಅದಾರಲ್ರಿ ಮನ್ಯಾಗ, ಅವ್ರಿಗೆ ಅದ್ರಾಗ ಬಾಯಾಗ ಹಲ್ಲಿಲ್ರಿ, ಹಿಂಗಂದು ಬಿಸಿಯದ ಮಾಡಿ ಕೊಡ್ಬೇಕಾಗ್ತೈತ್ರಿ. ಅವ್ರಿಗೆ ಬಿಸಿಯದ ಮಾಡ್ತೀನಿ ರೀ. ಅವ್ರು ಮತ್ತೆ ಯಾವಾಗ ಬೇಕಂತಾರೆ ಆ ಟೈಮ್ದಾಗ. ನೋಡಿ ಫ್ರೆಂಡ್ಸ, ಈ ಥರನಾಗಿ ಇದು ಹಿಟ್ಟು ಚೆನ್ನಾಗಿ ನಾದ್ಕೊಂಡಿವಿ. ಆಮೇಲೆ ಫ್ರೆಂಡ್ಸ, ಇದು ಕಲ್ಲು ನೋಡ್ರಿ, ಇದು ಮುದೋಳದಾಗ ಸಿಗ್ತಾವ. ಈಗ ಇಲ್ಲ ಈ ಕಡೆ ನಮ್ಮ ಸೈಡ್ ಸಿಗಂಗಿಲ್ಲ ಇದು ಕಲ್ಲು. ಈ ಥರನೇ ಕಲ್ಲು ಇದಕ್ಕೆ ನಾವು ಕೊಡಿಮ್ಗಿ ಅಂತೀವಿ, ನೀವೇನಂತೀರಿ ಗೊತ್ತಿಲ್ಲ. ಇದಕ್ಕೆ ಈ ಥರನೇ ಕಲ್ಲು. ಇದಕ್ಕೆ 2,500 ರೂಪಾಯಿ ಕೊಟ್ಟಿವಿ ನಾವು ಇದಕ್ಕೆ ಕಲ್ಲಿಗೆ. ಇವ್ರು ನಮ್ಮ ಅತ್ತೆಯವರ ಇದು ಹೋದಾಗ ತೊಗೊಂಡು ಬಂದಾರ. ಇದ್ರ ರೊಟ್ಟಿ ಮಾಡಿ ಚಂದ ಬರ್ತಾವ್ರಿ. ಹುಳಿ ಮಾಡ್ಕೊಂಡೀನಿ. ಈ ಹಿಟ್ಟು ಹಾಕೊಂಡ ಇದನ್ನ ಹುಳಿ ಮಾಡ್ಕೊಂಡು ಫ್ರೆಂಡ್ಸ್, ನಮಗಿದು ಮಾಡಿ ರೂಢ ಇರ್ತೈತಲ್ರಿ, ಬೇಗ ರೊಟ್ಟಿ ದೊಡ್ಡ ಹೋಗ್ತಾವ್ರಿ. ಈ ಮಾಡಲ್ದಾಗಿ ಇವ ರೊಟ್ಟಿ ಹಿಕ್ಕಂಗಿಲ್ಲ. ನನಗೂ ಫಸ್ಟ್ ರೊಟ್ಟಿ ಮಾಡೋಕೆ ಬರ್ತಿರ್ಲಿಲ್ಲ ರೀ. ನಾನು ಮ್ಯಾರೇಜ್ ಫಿಕ್ಸ್ ಮಾಡಿ ಬಿಟ್ರಿ 2 ಮಂತ್. ಅವಾಗ ನಮ್ಮ ಡ್ಯಾಡಿ ರೊಟ್ಟಿ ಮಾಡೋಕೆ ಕಲ್ಕೊ ಅಂಥೇಳಿ ನಮ್ಮ ಡ್ಯಾಡಿ ಮಾಡೋಕೆ ಕಲಿಸಿರಿ. ಮಾಡೋಕೆ ಅಮ್ಮನ ಕಡೆ ಮಾಡೋಕೆ ಕಲಿಯಾಕೆ ಹಚ್ಚಿದ್ರೆ ಈ ರೊಟ್ಟಿ ಮಾಡೋಕೆ ಅದು ಹೆಂಗೆ ಬೇಕಂದಂಗೆ ಮಾಡ್ತೇನೆ ರೀ. ಎಷ್ಟು ಬೇಕಂತ ಅಡುಗೆ ಮಾಡಂದ್ರೆ ಏನು ಮಾಡೋಕೆ ಬರೋಲ್ಲ ಅಂತೇನಿಲ್ಲ ರೀ, ಎಲ್ಲ ಮಾಡ್ತೇನೆ ಫ್ರೆಂಡ್ಸ. ನೋಡಿರಿ, ರೊಟ್ಟಿ ಹಾಕೀನಿ. ಇದಕ್ಕೆ ಈ ಥರನಾಗ ಒಂದು ಬಟ್ಟೆ ಮಾಡೋದ್ರಿ. ಇದು ನೀರು ತೊಗೊಂಡು ಇದಕ್ಕೆ ಹಚ್ಚೋದ್ರಿ, ಅಂದರೆ ರೊಟ್ಟಿ ಚಂದ ಬೇಯ್ತಾವ್ರಿವ. ಈಗ ಇದು ವಾಪಸ್ ಹಾಕೋತೀನಿ ಹೊಳಿಸಿ. ಅಗ್ದಿ ತೆಳ್ಳಗೆ ಆಗ್ತಾವ್ರಿವ. ಲಟ್ಟಿಸ್ ರೊಟ್ಟಿ ಮಾಡ್ತಾರಲ್ಲ ಆ ಥರನಾಗ ಆಗ್ತಾವ. ನಾನು ರೊಟ್ಟಿ ಮಾಡ್ತೀನಿ ನೋಡ್ರಿ. ಈಗ ರೊಟ್ಟಿ ಇದು ಉಬ್ಬಾಕತ್ತೈತ್ರಿ, 2 ಸೈಡ್ ಚೆನ್ನಾಗಿ ಬೆಂದೈತ್ರಿ. ಇದನ್ನ ವಾಪಸ್ ಹೊಳಿಸಿ ಹಾಕೋಣ. ಈಗ ಒಂದು ರೊಟ್ಟಿ ಅರ್ವಿ ಇಟ್ಕೋಬೇಕ್ರಿ. ಇದನ್ನ ಹೊಸಾದ ನಾವು ಚಲೋ ಅಂತದ ಬಿಳಿದೊಂದು ಬಟ್ಟೆ ಇಟ್ಕೊಂಡಿರ್ತೇನೆ. ಅದನ್ನ ಈ ಥರನಾಗ ಯಾಕೆ ರೊಟ್ಟಿ ಒತ್ತೀವಿ ಅಂತಂದ್ರೆ ರೀ, ಇದು ಎಲ್ಲರೂ ಒಂದು ಸ್ವಲ್ಪ ಹಸಿ ಉಳಿದಿತ್ತಂದ್ರೆ ಅದು ಒತ್ತೋದ್ರಿಂದ ಚೆನ್ನಾಗಿ ಬೇಯ್ತಾವ್ರಿ. ನೋಡಿರಿ, ಈ ಥರನಾಗ ಫ್ರೆಂಡ್ಸ್ ಒಂದು ಈ ಥರನಾಗ ಇರ್ತಾವೆ. ಅಗ್ದಿ ತೆಳ್ಳಗೆ ರೊಟ್ಟಿ ಇರ್ತಾವೆ. ರೊಟ್ಟಿದ ಮುಟ್ಗಿ ಮಾಡ್ತಾರೆ, ಅದು ಭಾರಿ ಟೇಸ್ಟ್ ಆಗ್ತೈತೆ ರೀ. ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ರೀ. ಆಮೇಲೆ ನಮ್ಮ ಮೈದ್ನಗಳು ಬಂದ್ರಂದ್ರೆ ಆಫೀಸರ್ ಹೋದಾರ ಅಂತ ಹೇಳಿದ್ನಲ್ಲ, ಅವ್ರಿಂದ ಸಿಕ್ಕಾಪಟ್ಟೆ ಇಷ್ಟ ರೀ. ನಮ್ಮ ಸಣ್ಣ ಮೈದ್ನಿಗೂ ಇಷ್ಟ ರೀ, ನಡುವಿನ ಮೈದ್ನಿಗೂ ಇಷ್ಟ. ಇವಾಗ ಗೊಂಜಾಳ ರೊಟ್ಟಿ ಮಾಡ್ತೀವಿ ರೀ. ಅವಾಗ ಗೊಂಜಾಳ ರೊಟ್ಟಿ ಮುಟ್ಗಿ ಮಾಡೋದಂದ್ರೆ ಅವ್ರು ಟೇಸ್ಟ್ ಆಗ್ತಾರವ, ಅವು ಇಷ್ಟ ಭಾಳ ಆಗ್ತಾವೆ. ಅವ್ರು ಬಂದ್ರಂದ್ರೆ ಅವ್ನು ಮಾಡಿ ಕೊಡ್ತಿದ್ವಿ ಅವನ್ನ. ಈ ಥರನಾಗಿ ಈ ರೊಟ್ಟಿ ಹಾಕಿ, ಇದು ಅರಿವೆ ಐತಲ್ರಿ, ಇದಕ್ಕೆ ನೀರು ಹಚ್ಕೊಂಡು ಈ ಥರನಾಗಿ ಮಾಡ್ಕೋಬೇಕ್ರಿ.
ಚೆನ್ನಾಗಿ ನೀರು ಹಚ್ಕೊಂಡು ಅದೊಂದು ಸ್ವಲ್ಪ ಬಿಡಬೇಕ್ರಿ. ಈಗ ವಾಪಸ್ ಇಲ್ಲಿ ಹೊಳಿಸಿ ಹಾಕೊಂಡ್ರೆ ಚೆನ್ನಾಗಿ ಬೇಕೈತ್ರಿ. ರೊಟ್ಟಿ ರೆಡಿ ಆದವು ನೋಡಿರಿ ಯಾವ ಥರನಾಗ ಮಾಡೀವಿ ಅಂಥೇಳಿ. ಉದ್ದಿ ತಿಳಿಯುವ ರೊಟ್ಟಿ ರೀ, ಮಸಿನ್ಯಾಗ ಮಾಡ್ತಾರಲ್ರಿ ಆ ಥರನಾಗ ನಾವು ರೊಟ್ಟಿ ಮಾಡ್ತೀವಿ ನೋಡಿರಿ. ನೀವು ಒಂದ್ಸಲ ಆ ಮೆಥಡ್ನಾಗ ಮಾಡ್ಕೊಂಡು ತಿನ್ರಿ ಬಂತಾರೆ ನೋಡಿ ಫ್ರೆಂಡ್ಸ. ಇವತ್ತು ಮಾವಿನ ಹಣ್ಣು ತೊಗೊಂಡು ಬಂದೀವಿ ರೀ. ಮಾವಿನ ಹಣ್ಣು ಇವು ಭಾಳ ಟೇಸ್ಟ್ ಅದಾವೆ ರೀ. ನಾವು ಲಾಸ್ಟ್ ಟೈಮ್ ಚಿಕನ್ ಮಾಡಿದ್ವಿ ಅಂತ ಹೇಳಿದ್ವಲ್ರಿ, ಅವ ಮಾವಿನ ಹಣ್ಣು ರೀ. ಮತ್ತು ಇವತ್ತು ಮಾವಿನ ಹಣ್ಣು ಕೊಟ್ಟಾರ, ಇವು ತೊಗೊಂಡು ಬಂದಿವ್ರಿ. ಇವಾಗ 12 ಕಾಯಿ ಇದಾವ್ರಿ, ಅಂದರೆ 2 kg ಹಣ್ಣು ಆದಂಗೆ ಐತ್ರಿ ಇವ್ರಿ. 2.5 kg ಹಣ್ಣು ಆದಂಗೆ ಐತೆ, ಅಂದ್ರೆ 150 ರೂಪಾಯಿ kg ರೀ ಹಣ್ಣು. 300 ಮೇಲೆ ಆಗಿತ್ತು ರೀ ಅದು ಅಮೌಂಟ. ಆದರೆ ನಮ್ಗೆ ಇವನ್ನ ಫ್ರೀ ಕೊಟ್ಟಾರ ಹಣ್ಣು ತಿನ್ನಕ್ಕಂತೇಳಿ. ಫ್ರೆಂಡ್ಸ ಮಾವಿನ ಹಣ್ಣಿಂದ ಕಟ್ ಮಾಡತ್ತೀವಿ. ನೋಡ್ರಿ ನ್ಯಾಚುರಲ್ ಹಣ್ಣು ಹೆಂಗಿರ್ತಾವ ನೋಡ್ರಿ. ನನ್ನ ಮಗಳು ತಿಂದು ಹೇಳ್ತಾಳಪ್ಪ ಟೇಸ್ಟ್ ಹೆಂಗೆ ಅದಾವ. ಸೆಕೆಂಡ್ ಮಾವಿನ ಹಣ್ಣು ಫ್ರೆಂಡ್ಸ ನೋಡ್ರಿ ಯಾವ ಥರನಾಗ ಇದಾವೆ ಕಲರ. ಇವ ನ್ಯಾಚುರಲ್ ಹಣ್ಣು ಆಗಿರ್ತಾವೆ ರೀ. ನಮ್ಮ ಕಡೆ ಬತ್ತಿನ ಹುಲ್ಲಾಗ ಹಣ್ಣು ಹಾಕಿರ್ತಾರೆ ಫ್ರೆಂಡ್ಸ್. ಇವ ಯಾವ ಥರನಾಗ ಕೆಮಿಕಲ್ದಾಗ ಎದ್ದು ಹಣ್ಣು ಮಾಡಿರಂಗಿಲ್ಲ, ಟೇಸ್ಟ್ ಇರ್ತಾವ್ರಿ ಹಣ್ಣು. ನೋಡಿ ನಮ್ಮ ಮಗ ತಿನ್ನತ್ತಾನ. ಅಪ್ಪಾಜಿ ಹೆಂಗಿದಾವ ಟೇಸ್ಟ್ ಹಣ್ಣು? ಹಲೋ ಫ್ರೆಂಡ್ಸ, ಬೆಳಗಿನ ರೂಟಿ ಸ್ಟಾರ್ಟ್ ಮಾಡಿದ್ವಲ್ಲ, ಬೆಳಗಿನ ರೂಟಿನೆಲ್ಲ ತೋರಿಸಿದ್ವಿ ಯಾವ ಥರನಾಗ ಇರ್ತೈತಿ. ಆಮೇಲೆ ಮಧ್ಯಾಹ್ನ ಮತ್ತು ಸಾಯಂಕಾಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ. ಮಧ್ಯಾಹ್ನ ಮಾವಿನ ಹಣ್ಣು ತಂದಿದ್ವಲ್ಲ ತೋರಿಸಿದ್ವಿ ನಿಮ್ಗೆ. ಅದ ಸೀಕರ್ನಿ ಚಪಾತಿ ಮಾಡೋಣ ಅಂತ ಅಂದಿವಿ. ಮಾವಿನ ಹಣ್ಣು ಸ್ವಲ್ಪ ಇನ್ನೂ ಬಿರಿಸಿದ್ರವ. ಅವು ಹಣ್ಣು ಅದಂದ್ರೆ ಟೇಸ್ಟ್ ಜಾಸ್ತಿ ಆಗ್ತಾವೆ ರೀ. ಸ್ವಲ್ಪ ಬಿರಿಸಿದ್ವು ಅನ್ನೋಣ ಮತ್ತು ಸ್ವಲ್ಪ ಹುಳಿ ಆಗ್ತಾವೆ, ಬೇಡ ಸೀಕರ್ನಿ ಸರಿಯಾಗೋದಿಲ್ಲ ಅಂತ ಅನ್ನೋಕತ್ರ ಬಿಟ್ಟು ಹಂಗೆ ಕಟ್ ಮಾಡಿ ತಿಂದಿವಿ ರೀ. ತೋರಿಸಿದಲ್ಲ ನಿಮ್ಗೆ, ಕಟ್ ಮಾಡಿ ತಿಂದಿರು. ಸ್ವಲ್ಪ ಹಣ್ಣು ಆದದ್ದು ಟೇಸ್ಟ್ ಇದ್ವು. ಆಮೇಲೆ ಈಗ ಮತ್ತು ಅಡುಗೆ ಮಾಡೀನಿ, ಆದರೆ ತೋರ್ಸೋಕ್ಕಾಗಲಿಲ್ಲ. ಈಗ ಚಪಾತಿ ಪನ್ನೀರ್ ಭಾಜಿ ಮಾಡಿದ್ವಿ. ಅದನ್ನ ಮಾಡಿ ಈಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಆಮೇಲೆ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡ್ ಫೋಟೋ ಯಾರ್ದನ್ನ ಹತ್ತಿರಲ್ಲ, ಇವ್ರು ನಮ್ಮ ಡ್ಯಾಡಿ ರೀ. ನಿಮ್ಗೆ ಏನೇನಿಲ್ಲ ಫ್ರೆಂಡ್ಸ್, ನಮ್ಮ ಡ್ಯಾಡಿ ಅಂತೇಳಿ. ಇವರೇ ನಮ್ಮ ಡ್ಯಾಡಿ ರೀ, ನಮ್ಮ ಡ್ಯಾಡಿ ಇರೋರ. ಮತ್ತು ಈಗ ಅದನ್ನು ಹಂಗೆ ತೋರಿಸ್ತೀನಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನು ಅಡುಗೆ ಮಾಡೀವಿ ಅಂತೇಳಿ ತೋರಿಸ್ತೀವಿ ಫ್ರೆಂಡ್ಸ, ನೋಡೋರಂತೆ. ಆಮೇಲೆ ಫ್ರೆಂಡ್ಸ ವಿಡಿಯೋನ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಟಿನ್ಯೂಸ್ ನೋಡಿ ವಿಡಿಯೋನ. ಆದರೂ ನಿಮಗೆ ಅದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಪ್ಲೀಸ್. ಸಬ್ಸ್ಕ್ರೈಬರ್ ಮಾಡಿರಿ ಫ್ರೆಂಡ್ಸ. ಸಬ್ಸ್ಕ್ರೈಬರ್ ಮಾಡಬಾರ್ರಿ, ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಂಗಿಲ್ಲ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ನಿಮ್ಮ ಮನೆ ಮಗಳು ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ರೂಟೀನ ನಿಮಗೆ ಮತ್ತೆ ತೋರಿಸ್ತೀನಿ. ನಾಳೆ ಟ್ರಾವೆಲಿಂಗ್ ಐತ್ರಿ, ತೋರಿಸ್ತೀನಿ ಟ್ರಾವೆಲಿಂಗ್ ರೂಟೀನ್ ಹೆಂಗೆ ಐತಿ ಅಂಥೇಳಿ. ಮತ್ತು ನಾಳೆ ಬ್ಲಾಗ್ನಾಗ ಸಿಗ್ತೇನೆ. ಬಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ, ಬೆಳಗಿಂದ ಇವತ್ತು ರೂಟೀನ್ ತೋರಿಸಿನಲ್ಲ ಯಾವ ರೀತಿ ನಮ್ಮ ಮಾರ್ನಿಂಗ್ ರೂಟೀನ್ ಇರ್ತೈತೆ ಅಂತೇಳಿ. ಅಲ್ಲೇ ಅದೇ ಕೆಲಸ ಮುಗಿಸಿ ಮತ್ತು ನಮ್ಮ ಶಾಪ್ಗೆ ನಮ್ಮ ಗೋಡೌನ್ಗೆ ಹೋಗಿ ಅಲ್ಲೇ ಕೆಲಸ ಮಾಡಿವಿ. ಶನಿವಾರ ನಮ್ಮಲ್ಲಿ ಬಜಾರ್ ಇರ್ತೈತಿ. ಹಿಂಗಂದು ಅಲ್ಲಿದು ರೂಟೀನು ಏನು ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸನ್ನು. ಆಮೇಲೆ ಇದು ಬ್ಯಾಕ್ ಸೈಡ್ ಯಾರು ಅನ್ನತ್ತಾರಲ್ಲ, ಇದು ಬ್ಯಾಕ್ ಸೈಡ್ ನಮ್ಮ ಡ್ಯಾಡಿ ನೋಡ್ರಿ, ನಮ್ಮ ಡ್ಯಾಡಿ ಅವರ. ಮತ್ತು ಫ್ರೆಂಡ್ಸ ನಾವು ಈಗ ಅದು ಮಾವಿನ ಹಣ್ಣು ತೊಗೊಂಡು ಬಂದಿಲ್ಲ. ಮಾವಿನ ಹಣ್ಣು ತೊಗೊಂಡು ಬಂದ ಅದನ್ನು ತೋರಿಸಿ ಅದ ಸೀಕರಿ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಸಾಯಂಕಾಲ ಚಪಾತಿ ಸೀಕರಿ ಮಾಡ್ಬೇಕಂತಂದ್ವಿ. ಮಾವಿನ ಹಣ್ಣು ಸ್ವಲ್ಪ ಬಿರಿಸಿದ್ದು ಸೀಕರಿ ಸರಿಯಾಗಂಗಿಲ್ಲ, ಬ್ಯಾಡ ಅಂಥೇಳಿ ಹಂಗೆ ಮಧ್ಯಾಹ್ನ ಕಟ್ ಮಾಡ್ಕೊಂಡು ತಿಂದೀವಿ. ಆಮೇಲೆ ಈಗ ಸಾಯಂಕಾಲ ಮತ್ತು ಈಗ ಏನು ಮಾಡೋಣ ಅಂತಂದ್ರೆ ಮತ್ತು ಚಪಾತಿ ಪನ್ನೀರ್ ಭಾಜಿ ಮಾಡಿದ್ವಿ. ಪನ್ನೀರ್ ಇಷ್ಟ ನಮ್ಮ ಮನ್ಯಾಗ ಎಲ್ಲರಿಗೂ. ಪನ್ನೀರ್ ಭಾಜಿ ಚಪಾತಿ ಮಾಡಿದ್ವಿ, ತೋರಿಸ್ತೇನೆ ಬರ್ರಿ ನಿಮ್ಗೆ ಯಾವ ಥರನಾಗ ಮಾಡೀವಿ ಅಂಥೇಳಿ. ನೋಡಿರಿ ಫ್ರೆಂಡ್ಸ, ಚಪಾತಿ ಮಾಡೀವಿ, ಪನ್ನೀರ್ ಭಾಜಿ, ಆಮೇಲೆ ಈರುಳ್ಳಿ ಲೆಮನ್ ಇಟ್ಕೊಂಡು ನಮ್ಮ ಮನೆಯವ್ರು ತಿನ್ನಾಕತ್ತಾರ. ಇದು ಬೇಳೆ ಭಾಜಿ ಇದ್ರಿ, ಮುಂಜಾನೆ ಸ್ವಲ್ಪ ವೇಸ್ಟ್ ಮಾಡಂಗಿಲ್ಲ ರೀ ನಮ್ಮ ಮನೆಯವ್ರು, ಏನೋ ಅಂತ ತಿನ್ನಾಕತ್ತಾರ.
ಇದು ಮಾಡಿದ್ರಿ, ಅದು ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿ ನಿಮ್ಗೆ. ಪನ್ನೀರ್ ಬಜ್ಜಿ ಮಾಡೀವಿ, ಚಪಾತಿ ಮಾಡೀವಿ. ನಮ್ಮ ಮನೆಯವರು ಊಟಕ್ಕೆ ಕುಂತಾರ ಫ್ರೆಂಡ್ಸ. ಊಟ ಕೊಟ್ಟೇನಿ, ಊಟ ಮಾಡಕತ್ತಾರ. ಈಗ ನಾವು ನಮ್ಮ ಮಕ್ಕಳು ಊಟ ಮಾಡಬೇಕು. ಅವರ ಮುಂಚೆ ಹೊಡ್ಕೊಂತ ಊಟ ಮಾಡತ್ತಾರ ಅಂತ. ಮತ್ತು ನಾಳೆ ಬ್ಲಾಗ್ನಾಗ ಕಂಟಿನ್ಯೂಸ್ ಮಾಡ್ತೀನಿ. ನಾಳೆ ಬ್ಲಾಗ್ ಮತ್ತು ಬೇರೆ ಇರ್ತೈತಿ, ನೋಡಿರಿ ಫ್ರೆಂಡ್ಸ. ನೋಡಿ ಯಾವ ರೀತಿ ಇರ್ತೈತೆ ನಮ್ಮ ಬ್ಲಾಗ್ ಅಂಥೇಳಿ. ಮತ್ತು ನಾಳೆ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.